ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಯೂಟ್ಯೂಬ್ ಚಾನಲ್. ಹೇಜಲ್ ಚಾನಲ್ಗೆ ಎಲ್ರಿಗೂ ಸ್ವಾಗತ. ನೋಡಿ, ಹೇಜಲ್ಗೆ ಇವತ್ತು ಚಳಿ ಇದೆ ಅಂತ ಶರ್ಟ್ ಹಾಕಿದ್ದೀನಿ. ಚಳಿಲಿ ಕುತ್ಕೊಳ್ಳುತ್ತೆ ಪಾಪ ಅಂತ ನೋಡಿ ಅದನ್ನು ಹಾಕ್ಕೊಂಡು ಅದಕ್ಕೆ ಆಗ್ತಾ ಇದೆ, ಚಳಿ ಆಗಲ್ಲ ಹಾಕ್ಕೊಂಡ್ರೆ ಅದಕ್ಕೆ ಹಾಕೊಂಡು ನೋಡಿ ಕುತ್ಕೊಂಡಿದೆ. ಅಲ್ಲಿ ನೋಡಿ ಹೊರಗೆ ಬಾಲ ನೋಡಿ ಹೇಗಿದೆ ನೋಡಿ, ಹೊರಗೆ ನೋಡ್ತಾ ಕುತ್ಕೊಂಡಿದೆ. ಶರ್ಟ್ ನೋಡಿ ಒಂದು ಚಿಕ್ಕ ಮಕ್ಕಳಿಗೆ ಹಾಕ್ತಾರಲ್ಲ ಹಾಗಾಗಿದೆ ಅದಕ್ಕೆ. ನೋಡಿ ಆ ಕಡೆ ನೋಡ್ತಾ ಇದೆ. ನೋಡಿ ಇಲ್ಲಿ ಏನೋ ಪಕ್ಷಿ, ನಾಯಿ, ಬೆಕ್ಕು ಏನೋ ಬಂದಿರುತ್ತೆ ಹೊರಗೆ, ಅದಕ್ಕೆ ಅಷ್ಟು ಇಂಟ್ರೆಸ್ಟಿಂದ ನೋಡ್ತಾ ಇದೆ. ಅದಕ್ಕೆ ಶರ್ಟ್ ಹಾಕಿದರೆ ಆಗಲ್ಲ, ಯಾವಾಗ ತೆಗಿತೀವಿ ಅಂತ ಅದು ನೋಡ್ತಾ ಕಾಯ್ತಾ ಇರ್ತಾರೆ. ಒಂದು ಸ್ವಲ್ಪ ಮಾತಾಡು. ಹೇಜಲ್ ನಿನ್ಗೆ ಇಷ್ಟನಾ? ಇಷ್ಟ, ತುಂಬ ಇಷ್ಟನಾ? ನಿನಗೂ ಒಂದು ಹೇಜಲ್ ಅಂತ ಮರಿತಾರಲ್ಲ, ಯಾಕೆ? ತುಂಬ ಕಷ್ಟ. ಅದೇನಿಲ್ಲ, ಅದಕ್ಕೇನು ಒಂದು ತಿಂಗಳಿಗೆ ಒಂದು ಸಲ ಬಿಟ್ಟರೆ ಆಯಿತು. ಟೈಮಿಗೆ ವ್ಯಾಕ್ಸಿನ್ ಹಾಕಿಸ್ಬೇಕು. ನಾನು ನಿಮ್ಮ ಮನೆಗೆ ಬಂದು ಅದ್ರ ಜೊತೆ ಆಟ ಆಡ್ಕೊಂಡು ಅಷ್ಟೇ ಸಾಕಾ? ಇಲ್ಲೊಂದು ಬೇಕಾದರೆ ತಂದು ಕೊಡ್ತೀನಿ. ಪಪ್ಪಿ ತಂದು ಕೊಡಲಾ? ಇಲ್ಲೊಂದು ಪಪ್ಪಿ ಇದೆ, ಚೆನ್ನಾಗಿದೆ ಪಪ್ಪಿ. ಒಂದು ವೈಟು ಬ್ಲ್ಯಾಕು ವೈಟು ಚೆನ್ನಾಗಿದೆ, ಅದು ಕ್ಯೂಟಾಗಿದೆ. ತರಲಾ ನಾಳೆ? ಓಕೆ. ನಮ್ಮ ಮೊಮ್ಮಗಳಿಗೆ ನೋಡಿ ಬೆಕ್ಕು ಬೇಡಂತೆ, ಕೆಟ್ಟು ಬೇಡವಂತೆ. ನೋಡಿ ಇದು ಮನೆಯಲ್ಲೇ ಓಡಾಡ್ತಾ ಇದೆ, ಕಾಲಿಗೆ ಹೇಗೆ ಮಾಡಿಕೊಂಡು. ಅದಕ್ಕೆ ಓಡಾಡೋಕ್ಕೆ ಸರಿಯಾಗಿ ಆಗ್ತಾ ಇಲ್ಲ. ನೋಡಿ ಹೇಗೆ ನೋಡ್ತಾ ಇದೆ. ಇದು ಬೈಲಿ ಯೂಸ್ ಆಗುತ್ತಲ್ಲ ನಿಂಗೆ ಶರ್ಟ್. ಇದು ನೋಡಿ ಶರ್ಟ್ ನೋಡಿ, ಅದಕ್ಕೆ ಎಷ್ಟು ಚೆನ್ನಾಗಿದೆ ಕರೆಕ್ಟಾಗಿ. ಹಾಗೆ ಅದಕ್ಕೊಂದು ಸ್ವೆಟರು ತರ್ತೀನಿ, ಚಳಿಗಾಲಕ್ಕೆ ಒಂದು ಸ್ವೆಟರ್ ತಂದು ಹಾಕ್ತೀನಿ. ಇಲ್ಲಾಂದರೆ ನಮ್ಮ ಮಗನ ಚಿಕ್ಕದೊಂದು ಸ್ವೆಟರ್ ಇದೆ ಮುಂಚೆದು, ಅದನ್ನು ಹಾಕ್ತೀನಿ. ದೊಡ್ಡದಾಗಿದ್ದಾಗ ತೊಗೊಂಡಿದ್ದು ಹಾಗೆ ಇಟ್ಟಿದ್ದೀನಿ, ಹೊಸದಿದ್ದಾಗ ಹಾಗೆ ಚೆನ್ನಾಗಿದೆ. ಅದನ್ನು ನೋಡ್ತೀನಿ, ಅದಕ್ಕೆ ಹಾಕಿದರೆ ಹಾಕ್ತೀನಿ. ಅದು ಕೂಡ ಲೂಸ್ ಆಗುತ್ತೆ ಅನಿಸುತ್ತೆ ಇದಕ್ಕೆ ಚಿಕ್ಕದಾಗಿ ಒಂದು ತರಬೇಕಷ್ಟೆ. ನೋಡಿ ಅದಕ್ಕೆ ಫುಡ್ ತಂದಿದ್ದೆ, ಆದರೆ ಆಲ್ರೆಡಿ ಇದೆ ಮನೆಯಲ್ಲಿ, ಅದಕ್ಕೆ ಅಂತ ಒಂದೇ ತಂದಿದ್ದೆ. ಇದು ಡ್ರೈ ಫುಡ್ಡು ಎಲ್ಲ ಬೆಕ್ಕುಗಳಿಗೆ ಹಾಕಕ್ಕಂತ ತಂದಿಟ್ಟಿದ್ದೀನಿ. ಅದು ಖಾಲಿ ಆಗ್ತಾ ಬಂತು. ಇವತ್ತು ಆ ಕಡೆ ಹೋಗಿದ್ನಲ್ಲ, ತೊಗೊಂಡು ಬಂದೆ ಕ್ಯಾಟ್ ಪೆಟ್ ಶಾಪಲ್ಲಿ. ನೋಡಿ ಇದು ಹಿಂದಿನ ದಿನ ತೆಗೆದಿದ್ದೆ, ಹೇಗೆ ಕುತ್ಕೊಂಡು ನೋಡ್ತಾ ಇದೆ ನೋಡಿ. ಯಾರಿಗೆಲ್ಲ ಕ್ಯಾಟ್ಸ್ ಇಷ್ಟ ಅವರು ಕಮೆಂಟ್ ಮಾಡಿ. ಹಾಗೆ ನಮ್ಮ ಹೇಜಲ್ ಚಾನಲ್ನ ಸಪೋರ್ಟ್ ಮಾಡಿ. ವಾಚ್ ಅವರ್ ಕಂಪ್ಲೀಟ್ ಮಾಡಬೇಕಾಗಿದೆ, ಅದಕ್ಕೆ ಎಲ್ಲರೂ ಒಂದು ನಿಮಿಷನಾದರೂ ವಿಡಿಯೋ ನೋಡಿ. ಹಾಗೆ ನಮ್ಮ ಹೇಜಲ್ ಚಾನಲ್ ಹಾಗೆ ಸಪೋರ್ಟ್ ಮಾಡಿ. ಪ್ರಾಣಿಗಳಂದರೆ ಯಾರ್ಯಾರಿಗೆಲ್ಲ ಇಷ್ಟ ಅವರೆಲ್ಲ ಈ ಚಾನಲ್, ನಮ್ಮ ಹೇಜಲ್ ಚಾನಲ್ ಸಪೋರ್ಟ್ ಮಾಡಿ, ಕಮೆಂಟ್ ಮಾಡಿ. ನೋಡಿ ಅದು ಫುಡ್ ಹತ್ರನೇ ಕೂತ್ಕೊಂಡು ನೋಡ್ತಾ ಇದೆ. ಅದು ಸುಮ್ಮನೆ ಅದು ಏನೇ ಇಟ್ಟರು ವಾಸನೆ ನೋಡೋದು, ಅದಕ್ಕೆ ಬೆಕ್ಕಿಗೆ ಒಂದು ಹುಟ್ಟು ಗುಣ ಅನಿಸುತ್ತೆ. ಅದು ನೋಡಿ ಏನೇ ಇದ್ದರೂ ವಾಸನೆ ನೋಡಿ ಸ್ಮೆಲ್ ಮಾಡ್ಕೊಂಡು ಕೂತ್ಕೊಂಡಿರ್ತದೆ, ಸ್ಮೆಲ್ ನೋಡಿಕೊಂಡು. ಆದರೆ ಸೈಲೆಂಟಾಗಿ ಕೂತ್ಕೊಂಡಿರುತ್ತೆ, ಗಲಾಟೆ ಏನು ಮಾಡಲ್ಲ. ಯಾವತ್ತೂ ಗಲಾಟೆ ಮಾಡೋದು, ಅದು ಚೆಲ್ಲೋದು ಇದು ಚೆಲ್ಲೋದು ಏನು ಮಾಡಲ್ಲ. ಆ ಥರ ಸೈಲೆಂಟಾಗಿರುತ್ತೆ ಬೆಕ್ಕು ನಮ್ಮದು ಕ್ಯಾಟು ಹೇಜಲ್ಲು. ಯಾರಿಗೆಲ್ಲ ಹೇಜಲ್ ಇಷ್ಟ ಅವರೆಲ್ಲ ಸಪೋರ್ಟ್ ಮಾಡಿ ಹೇಜಲ್ ಚಾನಲ್ನ. ಇನ್ನೇನು ಹೇಜಲ್ ಚಾನಲ್ ವಾಚ್ ಅವರ್ ಕಂಪ್ಲೀಟ್ ಆಗೋಕ್ಕೆ ಬಂದಿತ್ತು, ಮತ್ತೆ ಎಲ್ಲ ಚಾನಲ್ ವ್ಯೂಸ್ ಎಲ್ಲ ಡೌನ್ ಆಗಿ ವಾಚ್ ಅವರ್ ಕೂಡ ಡೌನ್ ಆಯಿತು.
ಸ್ವಲ್ಪ. ಮತ್ತೆ ಈಗ ತಿರ್ಗಾ ಮತ್ತೆ ವಾಚ್ ಅವರ್ ಕಂಪ್ಲೀಟ್ ಮಾಡಬೇಕಾಗಿದೆ. ಎಲ್ಲರೂ ಸಪೋರ್ಟ್ ಮಾಡಿ ನಮ್ಮ ಚಾನಲ್ನ, ನಮ್ಮ ಹೇಜಲ್ ಚಾನಲ್ನ. ನೋಡಿ ಹೇಗೆ ಕೂತ್ಕೊಂಡಿದೆ. ಇದಕ್ಕೂ ಕೂಡ 15 ದಿವಸಕ್ಕೊಮ್ಮೆ, 1 ತಿಂಗಳಿಗೊಮ್ಮೆ ಸ್ನಾನ ಮಾಡಿಸ್ತಾ ಇರ್ತೀನಿ ನಾನು. ಇರೋ ಬೆಡ್ಶೀಟು, ಇದ್ರ ಬೆಡ್ ಸ್ಪ್ರೆಡ್ಡು ಎಲ್ಲ ಕ್ಲೀನ್ ಅವಾಗವಾಗ ವಾಶ್ ಮಾಡ್ತಾ ಇರ್ತೀನಿ. ಚೆನ್ನಾಗಿ ಬಿಸಿನೀರಲ್ಲಿ ನೆನೆ ಹಾಕಿ ವಾಷಿಂಗ್ ಪೌಡರ್ ಹಾಕಿ ವಾಶ್ ಮಾಡ್ತಾ ಇರ್ತೀನಿ. ಇದು 8 ದಿವಸ ಮಲಗಿದರೆ ಆಯಿತು. ಮತ್ತೆ ನೆಕ್ಸ್ಟ್ ಅದು ಮಲಗಲ್ಲ, ಅದೇ ತನ್ನ ಹಾಸಿಗೆ ಮೇಲೆ ತಾನು ಮಲಗಲ್ಲ ಅದು. ಅದಕ್ಕಾಗಲೇ ಅದೇನೋ ಸ್ಮೆಲ್ ಚೆನ್ನಾಗಿರಲ್ಲೋ ಏನೋ ಸ್ಮೆಲ್ ನೋಡಿ ಅದು ಅಲ್ಲಿ ಮಲಗಲ್ಲ. ಅದಕ್ಕೆ ಆವಾಗ ತೆಗೆದು ಬಿಡ್ತೀನಿ ನಾನು ಬೆಡ್ಶೀಟು. ಥ್ಯಾಂಕ್ ಯು.